ನಾನು ಹೆಚ್ಚಿಗೆ ಏನು ಮಾತಾಡೋಕೆ ಹೋಗಲ್ಲ. ನಾನು ಏನು ಮಾತಾಡಿದೆ ಅದಷ್ಟೇ ಕಾಲ್ ರೆಕಾರ್ಡ್ ಆಗ್ತೀನಿ, ಕೇಳಿಸ್ಕೊಂಬಿಡ್ರಿ. ಯಾಕಂದರೆ ಎಲ್ಲದಿಲ್ಲದ ಏನೇನೋ ಕಮೆಂಟ್ಸ್ ಆಗ್ತಾರೆ. ಸೊ ಹಂಗಾಗ್ಬಿಟ್ಟು ರೆಕಾರ್ಡ್ ಕೇಳಿಸೋರಿ ಅಷ್ಟೇ. ನಾನು ಮತ್ತೇನು ಮುಂದೆ ಮಾತಾಡಲ್ಲ. ಹಲೋ ಹಲೋ ಮೇಡಮ್. ಹೇಳಿ. ಹಾಂ ನಮಸ್ತೆ ಮೇಡಮ್. ಇದು ನಾವು KCET ಸ್ಟೂಡೆಂಟ್ಸ್ ಮೇಡಮ್. ಓಕೆ. ಇದು ಆ್ಯಕ್ಚುಲಿ ನಾನೊಬ್ಬ ಯೂಟ್ಯೂಬರ್ ಮೇಡಮ್. ಹಾಂ, ಇವತ್ತು ರಿಸಲ್ಟ್ ಬರ್ತೀನಿ ಅಂತ ಹೇಳಿದ್ರು ನಿನ್ನೆ. KCET ಸೆಕೆಂಡ್ ರೌಂಡ್ದು ಇವತ್ತು ಕೊಡ್ತೀವಿ. ಇವತ್ತು ಅಂದರೆ ಸ್ವಲ್ಪ ಟೈಮಿಂಗ್ ಹೇಳ್ತೀರಾ? ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ, ಕೊಡ್ತೀವಿ ಇವತ್ತು. ಅಟ್ಲೀಸ್ಟ್ ಒಂದು ನೋಟಿಫೈ ಆದ್ರೂ ಮಾಡಬೇಕಲ್ಲ. ಕೊಡ್ತೀವಿ ಸರ್. ಓಕೆನಾ, ರೆಡಿ ಆಗ್ತಿದೆ, ಕೊಡ್ತೀವಿ ಇವತ್ತು. ರೆಡಿ ಆಗ್ತಿದೆಯಾ? ಹೌದು. ಅಂದರೆ ಈಗ ಮಾರ್ನಿಂಗ್ 9 o'clock ಆಗಿದೆ. ಕೊಡ್ತೀವಿ ಸರ್, ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಓಕೆ ಮ್ಯಾಮ್, ಓಕೆ, ಅರ್ಥ ಆಯಿತು. ಅಟ್ಲೀಸ್ಟ್ ಇವು ಪಕ್ಕ ಅಲ್ಲ ಮತ್ತೆ, ಯಾಕಂದರೆ ಓಫೆ ಕಳ್ಕೊತಿದ್ದಾರೆ ಸ್ಟೂಡೆಂಟ್ಸ್ ಮೇಲೆ ಅದಕ್ಕೆ. ಹಲೋ ಸರ್. ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇದು ನಾವು KCET ಸ್ಟೂಡೆಂಟ್ಸ್ ಮೇಡಮ್. ಸರ್ ಹಾಂ ಹಾಂ ಸರ್, ಹೇಳಿ. ಇವತ್ತು KCET ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು ನಿನ್ನೆ. ಹಾಂ ಸರ್, ಇವತ್ತು ಬರುತ್ತೆ ಸರ್. ಅದು ಟೈಮಿಂಗ್ ಹೇಳ್ತೀರಾ ಸರ್? ಸರ್ ಟೈಮಿಂಗ್ ಹೇಳೋಕ್ಕಲ್ಲ, ಈವ್ನಿಂಗ್ ಅಂತ ಹೇಳಿದ್ದಾರೆ. ಈವ್ನಿಂಗ್ ಅಂತ ಹೇಳಿದ್ದಾರೆ, ಅಂದರೆ ಎಲ್ಲ ರೆಡಿ ಆಗಿದೆಯಾ ಸರ್? ಹಾಂ ಸರ್, ರೆಡಿಯಾಗಿದೆ. ಟೆಸ್ಟಿಂಗ್ ಮಾಡ್ತಿದ್ದಾರೆ. ಟೆಸ್ಟಿಂಗ್ ಮಾಡೋದು ಅಂದರೆ ಇವತ್ತು ಬರುತ್ತೆ ಅಂತ ಪಕ್ಕ ಅಲ್ಲ? ಹಾಂ ಸರ್, ಬರುತ್ತೆ. ಆ್ಯಂಡ್ ಇನ್ನೊಂದು ಸರ್, ಇದು ಬರೋದು ಇವತ್ತು ಪ್ರೊವಿಷ್ನಲ್ ಅಥವಾ ಫೈನಲ್ ಅಂತ? ಪ್ರಾವಿಷನಲ್ ಸರ್. ಅಂದರೆ ಪ್ರೊವಿಷ್ನಲ್ ಅಷ್ಟೇನಾ ಈಗ? ಹಾಂ ಸರ್. ಸರ್ ಫೈನಲ್ ಅಂದ ಲೇಟ್ ಆಗುತ್ತಾ? ಫೈನಲ್ ಬಿಡ್ತಾರೆ ಸರ್, ಮತ್ತಿನ್ನು 2 ಡೇಸಲ್ಲಿ ಮತ್ತೆ ಬಿಡ್ಬೋದು. ಇನ್ನೂ 2 days ಆಗುತ್ತಾ ಮತ್ತೆ? ಹಾಂ ಸರ್, ಅದ್ರ ಬಟ್ ಇವತ್ತು ಬಿಡಬೇಕಲ್ಲ, ಪ್ರಾವಿಷನಲ್ ಫಸ್ಟ್ ಬಿಡ್ತಾರೆ. ಹೌದಾ? ಅದೇ ಸರ್, ಹುಡುಗರು ಅಂದರೆ ಬಹಳಷ್ಟು ಇದಾಗಿದ್ರು. ಆ್ಯಕ್ಚುಲಿ ಒಬ್ಬ ಯೂಟ್ಯೂಬರ್ ಸರ್, ಅದಕ್ಕೆ ಕೇಳಿದೆ. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ.